ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಕ್ಸ್ಪರ್ಟ್ಸ್ ನ ಕೂಡ ಮಾತನಾಡ್ಸೋಣ. ಯಾಕೆ ನಮ್ಮ ದೇಶದಲ್ಲಿ ಇಂಥದ್ದೊಂದು ಪರಿಸ್ಥಿತಿ ತಲೆ ದೂರಿದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಆರ್ಥಿಕ ತಜ್ಞರು ಆದಂತಹ ಶ್ರೀನಿವಾಸ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಹಿಂದೆ ಕೂಡ ನಾವು ಮಾತಾಡಿದ್ವಿ, ನಾವು ಮೊದಲ ಬಾರಿ ಮಾತಾಡಿದಾಗ ಇಷ್ಟರ ಮಟ್ಟಿಗೆ ಸಮಸ್ಯೆಗಳು ನೋಡೋದಕ್ಕೆ ಸಿಕ್ಕಿರ್ಲಿಲ್ಲ. ಸರ್, ಯಾಕೆ ಭಾರತದಲ್ಲಿ ಇಷ್ಟೊಂದು ಅಭಾವ ಸೃಷ್ಟಿ ಆಗೋದು ಕಾರಣ ಏನು? ಹಾಗಾದ್ರೆ ಭಾರತ ಕಂಪ್ಲೀಟ್ ಆಗಿ ನೆಚ್ಕೊಂಡಿರೋದು ಹಾರ್ಮೋನ್ ಜಲಸಂಧಿ ಒಂದೇನಾ? ಅಲ್ಲಿಂದ ಬರುವಂತಹ ಆಯಿಲ್ ಮತ್ತು LPG ನ ಮಾತ್ರ ನಾವು ನೆಚ್ಕೊಂಡಿದೀವಾ? ಬೇರೆ ಹಾದಿಗಳೇ ಇಲ್ವಾ ನಮಗೆ? ಈ ಪ್ರಶ್ನೆ ಇದೆ. ಈಗ ಗ್ಯಾರಂಟಿ ವೀಕ್ಷಕರಿಗೆ ನಮಸ್ಕಾರ. ನೀವು ಒಳ್ಳೆ ಡಿಬೇಟ್ ಇದು ಮಾಡ್ತಾ ಇದ್ದೀರಿ. ನಾನು ನಿಮ್ಮ ಚಾನಲ್ ಥ್ರೂ ನಾನು ಜನತೆಗೆ ಒಂದು ಹೇಳ್ತೀನಿ. ಏನಾಗುತ್ತೆ ಅಂದರೆ, ನಾವು ಪ್ಯಾನಿಕ್ ಆಗಬಾರ್ದು ಯಾವಾಗಲೂ. ಪ್ರಾಬ್ಲಮ್ ಇದೆ, ಇಲ್ಲ ಅಂತ ಅಲ್ಲ. ಈ ಎಲ್ಲ ಕಡೆ ಇದೆ, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಎಲ್ಲ ದೇಶದಲ್ಲೂ ಇದಿದೆ. ಏನಕ್ಕೆ ಅಂದರೆ, ಮೇಯ್ನ್ ಸಪ್ಲೈ ಆಗೋದೇ ಗಲ್ಫ್ ಕಂಟ್ರೀಸಿಂದ. ಕರೆಕ್ಟ್. ಎಲ್ಲ LPG ಆಗಿರಲಿ, ನಿಮಗೆ ಪೆಟ್ರೋಲು, ಡೀಸೆಲ್ಲು, ಕ್ರೂಡ್ ಆಯಿಲು ಎಲ್ಲ ಅದರಿಂದಾನೇ ಸಪ್ಲೈ ಆಗೋದು. ಹಾರ್ಮೋಸ್ ಯಾವಾಗ ಬಂದ್ ಮಾಡಿದ್ರು ಆವಾಗ ಮೇಜರ್ ಇಶ್ಯೂ ಆಯಿತು. ಅದು ಓಪನ್ ಮಾಡಿದ್ರೆ ಸ್ವಲ್ಪ ಫ್ರೀ ಆಗುತ್ತೆ. ಇನ್ನೊಂದು ಆವತ್ತು ಹೇಳಿದೆ ನಾನು, ಅಮೆರಿಕಾದವರು ಇಷ್ಟು ದಿನ ನಡೆಯುತ್ತೆ ಅಂತ ಯುದ್ಧ ಅಂದ್ಕೊಂಡಿರಲಿಲ್ಲ. ಅವರು 3-4 ಡೇಸಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂದ್ಕೊಂಡಿದ್ರು, ಆಗಿಲ್ಲ. ಇದು ಇನ್ನೂ ಪ್ರೊಲಾಂಗ್ ಆಗತ್ತೆ. ಬಟ್ ನಾನು ಜನತೆಗೆ ಹೇಳೋದೇನೆಂದರೆ, ನೀವು ಪ್ಯಾನಿಕ್ ಆಗಿ ಬೈ ಮಾಡೋಕೆ ಹೋದ್ರೆ ಬ್ಲ್ಯಾಕ್ ಮಾರ್ಕೆಟಿಂಗ್ ಜಾಸ್ತಿ ಆಗುತ್ತೆ. ಆಗಿದೆ. ಈಗ 50% ಸ್ಕೇರ್ಸಿಟಿ ಇದೆ ಅಂತ ನಾವು ಒಪ್ಕೊಳ್ಳೋಣ, ಅದೇನು ತೊಂದರೆ ಏನಿಲ್ಲ. ನಾವು ಮಾತ್ರ ಅಲ್ಲ, ನಾವು ಪೆಂಡಮಿಕ್, ಅದೇ ಕೋವಿಡ್ ಟೈಮಲ್ಲಿ ಹೆಂಗೆ ಸಪೋರ್ಟ್ ಕೊಟ್ಟಿದ್ದೀವಿ ಜನತೆಗೆ, ಅದೇ ಥರ ಇವಾಗಲೂ ಕೊಡಬೇಕು. ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ. ಈಗ ನೋಡಿ, ಎಲ್ಲ ಕಡೆ ಯುದ್ಧ ನಡೀತಾ ಇದೆ. ಅಯ್ಯೋ, ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿದ್ದಾರೆ. ಅಂಥ ಪರಿಸ್ಥಿತಿ ನಮಗಿಲ್ಲ. ಆಮೇಲೆ ಇನ್ನೊಂದೇನೆಂದರೆ, ಗ್ಯಾಸ್ ಓನ್ಲಿ ಡೈರೆಕ್ಟ್ ಅಟ್ಯಾಕ್ ನಮಗೆ. ಇದು ಎಫೆಕ್ಟ್ ಆದರೆ ಏನಾಗುತ್ತೆ ಅಂದರೆ, ಹೋಟೆಲ್ಸು, ಈಗ PG ಇದೆ ನಮ್ಮ ಬೆಂಗಳೂರಲ್ಲಿ 15,000 PG ಇದೆ. 15,000 PG ಇದೆ. 10 lakh ಪೀಪಲ್ ಬ್ಯಾಂಗ್ಳೂರ್ ಪಾಪ್ಯುಲೇಷನ್ ಆರ್ ಡಿಪೆಂಡಿಂಗ್ ಆನ್ PG. ಕರೆಕ್ಟ್ ಆಗಿದೆ. 8,000 ಹೋಟೆಲ್ಗಳು ಕೂಡ ಬೆಂಗಳೂರಲ್ಲಿ ಇದೆ. ಸೊ ಇದಕ್ಕೆಲ್ಲಾನು ಫೀಡ್ ಆಗಬೇಕು. ಆಮೇಲೆ ಸೆಂಟ್ರಲ್ ಗೌರ್ಮೆಂಟು ಎಸ್ಮಾ ಜಾರಿ ಮಾಡಿದೆ, ಅಂದರೆ ಎಸೆನ್ಷಿಯಲ್ ಕಮ್ಯುನಿಟೀಸ್ಗೆ ಮಾತ್ರ. ಈ ಪ್ರಾಬ್ಲಮ್ ಏನಕ್ಕೆ ಆಗಿದೆ ಅನ್ನೋ ನಿಮ್ಮ ಕ್ವಶನ್ಗೆ ಆನ್ಸರ್ ಹೇಳ್ತೀನಿ. ಏನಾಗಿದೆ ಅಂದರೆ, ಈಗ ನಮ್ಮ ರೆಸಿಡೆನ್ಸ್ಗೆ ಇಂಪಾರ್ಟೆಂಟು. ನೀವು ಅಡುಗೆ ಮನೆಯಲ್ಲಿ ಗ್ಯಾಸ್ ಇಲ್ಲ ಅಂದರೆ ಕಷ್ಟ. ಫಸ್ಟ್ ಪ್ರಯಾರಿಟಿ ಏನು? ಅಲ್ಲಿ ಹೋಗ್ಬೇಕು. ಸೆಕೆಂಡ್ ಎಲ್ಲಿ ಹೋಗ್ಬೇಕು? ಹಾಸ್ಪಿಟಲ್ಸ್ ಹೋಗ್ಬೇಕು. ಹಾಸ್ಪಿಟಲಲ್ಲಿ ಪೇಷಂಟ್ಸ್ಗೆ ಅಲ್ಲಿ ಗ್ಯಾಸ್ ಕನ್ವೀನಿಯೆಂಟ್ ಇಲ್ಲ ಅಂದರೆ ಆ ಪೇಷಂಟ್ಸ್ಗೆ ಇದು ಹೆಲ್ತ್ದೇ ಪ್ರಾಬ್ಲಮ್ ಆಗೋಗುತ್ತೆ. ಸೊ ಇದು ಪ್ರಯಾರಿಟಿ ಬೇಸಿಸಲ್ಲಿ ಇಲ್ಲಿ ಸ್ಟ್ರಿಕ್ಟ್ ಮಾಡಿದ್ದಾರೆ. 50% ಸ್ಕೇರ್ಸಿಟಿ ಹಾರ್ಮೋನ್ಸಿಂದ ಬಂದಾಗಿರೋದ್ರಿಂದ ಆಗ್ತಾ ಇದೆ. ಬೇರೆ ಕಂಟ್ರೀಸ್ನು ಟಚ್ ಮಾಡ್ತಾ ಇದ್ದಾರೆ, ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಗ್ಬೋದು, ಆಗದೇ ಇರ್ಬೋದು. ಹಾರ್ಮೋನ್ಸ್ ಓಪನ್ ಮಾಡಿದ್ರೂ ಆಗತ್ತೆ, ಇದು ಸ್ವಲ್ಪ ಫ್ರೀ ಆಗುತ್ತೆ. ಪ್ಯಾನಿಕ್ ಆಗಬೇಡಿ, ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಫಸ್ಟ್ ಕುಕಿಂಗ್ ಇಂಪಾರ್ಟೆಂಟು. ಕುಕಿಂಗ್ ಗ್ಯಾಸು ಹೋಟೆಲ್ಸ್ದು ಏನಾಗುತ್ತೆ ಅಂದ್ರೆ ಸ್ವಲ್ಪ ದಿನ ಕಷ್ಟ ಆಗ್ಬೋದು. ಕಷ್ಟ ಅಂದ್ರೆ ಈ ರೀತಿ ಪರಿಸ್ಥಿತಿಯನ್ನು ನಾವು ಹೋಟೆಲ್ಗಳು ಇಲ್ಲದೆ ನಾವು ಫೇಸ್ ಮಾಡ್ಬಿಟ್ಟಿದೀವಿ. ನಮಗೆ ಕೋವಿಡ್ ಸಂದರ್ಭದಲ್ಲಿ ಹೋಟೆಲ್ಗಳೇ ಇರಲಿಲ್ಲ. ಆಮೇಲೆ ನಾವು ಮನೇಲೇ ಇದ್ವಿ, ಮನೇಲೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ವಿ, ಎಲ್ಲವೂ ಆಗ್ತಾ ಇತ್ತು. ಅದು ಆಮೇಲೆ ಆಲ್ಟರ್ನೇಟ್ ಏನಾದರೂ ಸಿಸ್ಟಮ್ ಒಂದು ಇಟ್ಕೋಬೇಕು. ಯಾಕೆಂದ್ರೆ ಆಲ್ಟರ್ನೇಟ್ ಸಿಸ್ಟಮ್ ಇಟ್ಕೊಂಡ್ರೆ, ಈಗ ನೋಡಿ, ಎಲ್ಲ ನಾವು ಒಂದು ಜನತೆ ಏನ್ ಮಾಡ್ಬೇಕಂದ್ರೆ, ಇಂಥ ಪ್ರಾಬ್ಲಮ್ ಇದ್ದಾಗ ಸಹಕಾರ ಕೊಡಬೇಕು. ಪ್ರಾಬ್ಲಮ್ ಆಗೇ ಆಗತ್ತೆ, ಆಗಲ್ಲ ಅಂತ ಹೇಳಿಲ್ಲ. ಇದ್ರ ಬಗ್ಗೆ ನಾವು ಖಂಡಿತ ಚರ್ಚೆ ಮಾಡ್ತಾ ಹೋಗೋಣ. ಜನ ಒಟ್ಟಿನಲ್ಲಿ ಆತಂಕ ಪಡಬೇಡಿ ಅಂತ. ಆತಂಕ ಪಟ್ಟಾಗ ಇಂಥದ್ದೊಂದು ಸಿಚುವೇಶನ್ ಅಂತ ಗೊತ್ತಾದ್ರೆ ಬ್ಲಾಕ್ ಮಾರ್ಕೆಟಿಂಗ್ ಜಾಸ್ತಿ ಆಗುತ್ತೆ ಅಂತ ಡೀಲರ್ಗಳು ಇಟ್ಕೊಂಡಿದ್ದಾರೆ. ಹೆಂಗಂದ್ರೆ ಜಾಸ್ತಿ ದುಡ್ಡು ಕೊಟ್ಟವ್ರಿಗೆ ಕೊಡ್ತಾ ಇದ್ದಾರೆ, ಇಲ್ಲಾಂದ್ರೆ ಕೊಡ್ತಾ ಇಲ್ಲ ಅಂತ. ಅಂಥದ್ದೊಂದು ಪರಿಸ್ಥಿತಿ ತಲೆದೂರೋದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ, ಆತಂಕ ಪಡಬೇಡಿ ಅಂತ.